ಜೈ ಶ್ರೀರಾಮ್. ನಾನೀಗ ಸ್ವಲ್ಪ ಸಯಾಟಿಕ ಪ್ರಾಬ್ಲಮ್ ಮತ್ತು ಥೈ ಮಸಲ್ಲು, ಹ್ಯಾಂಡ್ ಮಸಲ್ ಎಲ್ಲ ಸ್ಟ್ರಾಂಗ್ ಆಗುವಂಥದ್ದು ಹೇಳ್ಕೊಡ್ತೇನೆ. ಇದನ್ನೆಲ್ಲ ಡೈಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಮನೇಲಿ ಸಹ ಎಷ್ಟು ಕೆಲಸ ಇದ್ದರೂ ನಿಮ್ಗೆ ಮಾಡಲಿಕ್ಕೆ ತಾಕತ್ತು ಇರುತ್ತೆ. ಇಲ್ದಿದ್ರೆ ಅಷ್ಟು ಸ್ವಲ್ಪ ಕೆಲಸ ಮಾಡುವಾಗ ಸುಸ್ತಾಗಿಬಿಡೋದು, ಇಂಥದ್ದೆಲ್ಲ ಆಗಿಬಿಡುತ್ತೆ. ಈಗ ಅದಕ್ಕೆಲ್ಲ ಬೆನಿಫಿಟ್ ಇದು. ನೋಡಿ ಯಾವ ಥರ ಮಾಡ್ತಾ ಇದ್ದೇನೆ ಅಂತ. ಕಾಲು ಹಿಂದ್ಗಡೆ ಫ್ಲ್ಯಾಟ್ ಆಗಿದೆ. ಈಗ ಒಂದು ಕಾಲು ಬಂದು ಕೈಯಿದ್ದು ಹೊರಗಡೆ ಬರುತ್ತೆ ನೋಡಿ ಸರಿಯಾಗಿ. ಇದು ಈ ಥರ ಬೆಂಡ್ ಮಾಡಬೇಕು. ಇದನ್ನು ಸ್ಪೀಡಾಗಿ ಮಾಡ್ಬೋದು. ನಾನೀಗ ನಿಮಗೆ ಸ್ಲೋಲಿ ಆಗಿ ಮಾಡಿ ತೋರಿಸ್ತಿದ್ದೇನೆ. ನಾನು ಸ್ವಲ್ಪ ಸ್ಪೀಡ್ ತೆಗೆದು ಮಾಡ್ಕೊಳ್ತೇನೆ. 10 ಟೈಮ್ ಮಾಡ್ಬೋದು ಈಚು. ಇದು ಸಯಾಟಿಕಾಕ್ಕೆಲ್ಲ ತುಂಬ ಅನುಕೂಲ ಆಗಿ ಬರುತ್ತೆ. ಈಗ ಬ್ಯಾಕ್ ಪೇಯ್ನ್ ಒಂದು ಕೈಂಡ್ ಆಫ್ ಬರುತ್ತೆ ನೆಕ್ವರೆಗೆ, ಅದು ತೆಗಿಲಿಕ್ಕೆ ತುಂಬ ಒಳ್ಳೆಯದು. ಇದನ್ನು ಸಹ ಹಾಗೆ 10 ಟೈಮ್ ಮಾಡ್ಬೋದು, 20 ಟೈಮ್ ಮಾಡ್ಕೊಳ್ಬೋದು. ನಿಮ್ದು ಅನುಕೂಲ ನೋಡಿಕೊಂಡು ಮಾಡ್ಕೊಳ್ಳಿ, ನಿಧಾನದಲ್ಲಿ ಮಾಡ್ಕೊಳ್ಳಿ. ನಾನೀಗ ನಿಧಾನದಲ್ಲೇ ಮಾಡಿ ನಿಮಗೆ ತೋರಿಸಿದ್ದು. ಕಾಲು ಈ ಥರ ಬಂದಿದೆ ನೋಡಿ. ಇದಕ್ಕೆಲ್ಲ ಹನುಮಾನಾಸನ ಅಂತ ಹೇಳ್ತಾರೆ. ಈಗ ಇಷ್ಟು ಮಾಡಿ ತೋರಿಸಿದ್ದು ಹನುಮಾನಾಸನನೇ. ಅದರಲ್ಲಿ ಸ್ವಲ್ಪ ವೇರಿ ಉಂಟು, ಅದು ನೋಡಿಕೊಂಡು ಮಾಡ್ಕೊಳ್ಳಿ. ಎಷ್ಟು ಸಲ ಆಗುತ್ತೆ ನಿಮಗೆ ಅಷ್ಟು ಸಲ ಮಾಡ್ಕೊಳ್ಬೋದು. ಯೂಟ್ಯೂಬ್ ಚಾನಲಲ್ಲಿ ಒಂದೊಂದೇ ಯೋಗ ರಿಲೇಟೆಡ್ ವಿಡಿಯೋ ಹಾಕ್ತಾ ಇರ್ತೇವೆ, ನೋಡ್ಕೊಳ್ಳಿ. ನಿಮ್ಮ ರಿಲೇಷನ್ನಿಗೆಲ್ಲ ಕಳಿಸ್ಕೊಳ್ಳಿ. ಧನ್ಯವಾದಗಳು.